ಹಂಗೆ ಒಂದು ಬೈಕ್ ಹಂಗೆ ನಮಸ್ಕಾರ. ಇವತ್ತು ನಾನು ಹುಬ್ಬಳ್ಳಿಯಿಂದ ಶಿವಮೊಗ್ಗಕ್ಕೆ ಬಂದಿದ್ದೀನಿ. ಶಿವಮೊಗ್ಗ ಪ್ರಾರಂಭದಲ್ಲೇ ಪೊಲೀಸರು ನನ್ನನ್ನು ತಡೆದಿದ್ದಾರೆ. ಅವರು ಹೇಳೋ ಪ್ರಕಾರ DC ನನಗೆ ಬ್ಯಾನ್ ಮಾಡಿದ್ದಾರೆ ಅಂಥೇಳಿ. ಅಂದರೆ ಶಿವಮೊಗ್ಗ ಎಂಟ್ರ್ ಆದ ಕೂಡಲೇ ಬ್ಯಾನ್ ಮಾಡಿದ್ದಾರೆ ಇವರು. ಒಂದು. ಎರಡನೇದು, ಇಂಡೋರ್ ಕಾರ್ಯಕ್ರಮ, ಒಳಾಂಗಣದಲ್ಲಿ ಕಾರ್ಯಕ್ರಮ ಇರೋದು, ಒಳಾಂಗಣದಲ್ಲಿ ಬ್ಯಾನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಮತ್ತು ಇದು ಎರಡನೇದು. ಇನ್ನು ಮೂರನೇದು, ಪ್ರೆಸ್ ಮೀಟ್ ಇದೆ, ಪ್ರೆಸ್ನವ್ರು ಬರ್ತಾ ಇದ್ದಾರೆ. ಮತ್ತು ಜೊತೆಗೆ ಲವ್ ಜಿಹಾದ್ ಅನ್ನುವಂಥ ಪುಸ್ತಕವನ್ನು ಬಿಡುಗಡೆ ಕಾರ್ಯಕ್ರಮ ಇದೆ. ರ್ಯಾಲಿ ಇಲ್ಲ, ಸಭೆ ಇಲ್ಲ, ನನ್ನ ಮೇಲೆ ಯಾವುದೂ ಕೇಸ್ ಇಲ್ಲ ಇಲ್ಲಿ. ಸೊ ಇದು ವ್ಯವಸ್ಥಿತವಾದಂಥ ತಾಲಿಬಾನ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ. ಹಿಂದೂ ವಿರೋಧಿ ಸರ್ಕಾರ ಇದು. ಯಾವ ರೀತಿ ಏನು ಮಾಡ್ತಾಯಿದ್ರು ನಾವು? ಈ ರೀತಿ ಆದರೆ ಕಾಂಗ್ರೆಸ್ನವರು ಹುಡುಕಿ ಹೊಡಿಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನಾನು. ಏನು ಮಾಡ್ತಾ ಇದ್ದಾರೆ? ನನ್ನ ಅಪರಾಧ ಏನು? ನನ್ನ ತಪ್ಪೇನು? ಕಾನೂನು ಏನು ಹೇಳುತ್ತೆ? DC ಅವರಿಗೆ ಕಾನೂನು ಗೊತ್ತಿಲ್ವಾ? ಸೊ ಈ ರೀತಿಯ ರಸ್ತೆ ಮೇಲೆ, ಅದು ಕೂಡ ಎಂಟರ್ ಆಗಿದ್ದೀನಿ, ಈಗ ಶಿವಮೊಗ್ಗ ಎಂಟರ್ ಆಗಿದ್ದೀನಿ. ಇಲ್ಲಿ ಬಂದು ಕೂಡಲೇ ನೀವು ನೋಟಿಸ್ ಕೊಡೋದಾ? ಶಾರೀರಿಕ, ಮಾನಸಿಕ, ಆರ್ಥಿಕವಾಗಿ ನನಗೆ ಹಿಂಸೆ ಕೊಡ್ತಾ ಇದ್ದಾರೆ ಇವರು. ಸೊ ಇದಕ್ಕೆ ನಾನು ಒಪ್ಪೋದಲ್ಲ. ನನಗೆ ಮುಂಚೆನೇ ಕೊಟ್ಟಿದ್ರೆ ನಾನು ಕೋರ್ಟಿಗಾದರೂ ಹೋಗಿ ಇವ್ರ ಮುಖಕ್ಕೆ ಹೊಡಿತಿದ್ದೆ ಇವ್ರಿಗೆ. ಅದನ್ನೂ ಮಾಡೋಕ್ಕೆ ಕೊಡ್ತಾ ಇಲ್ಲ ಇವರು. ಸೊ ದಾದಾಗಿರಿ ಮಾಡ್ತಾ ಇದ್ದಾರೆ. ಈ ರೀತಿಯ ವ್ಯವಸ್ಥೆ ಸರಿಯಲ್ಲ. ಡಾಕ್ಟರ್ ಅಂಬೇಡ್ಕರ್ಗೆ, ಸಂವಿಧಾನಿಗೆ, ಕಾನೂನಿಗೆ ನೀವು ಅವಮಾನ ಮಾಡ್ತಾ ಇದ್ದೀರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಲವ್ ಜಿಹಾದ್ ಪುಸ್ತಕ ಈಗಾಗಲೇ 4 ಜಿಲ್ಲೆಗಳಲ್ಲಿ ಬಿಡುಗಡೆ ಆಗಿದೆ. ಅಲ್ಲೇನೂ ತೊಂದರೆ ಇಲ್ಲ. ಬೆಂಗಳೂರಲ್ಲಿ ಬಿಡುಗಡೆ ಮಾಡಿದ್ದೀವಿ, ಬೆಳಗಾವಿನಲ್ಲಿ ಬಿಡುಗಡೆ ಮಾಡಿದ್ದೀವಿ, ಹುಬ್ಬಳ್ಳಿಯಲ್ಲಿ ಬಿಡುಗಡೆ ಮಾಡಿದ್ದೀವಿ. ಅಲ್ಲಿ ಯಾವುದೇ ತೊಂದರೆ ಇಲ್ಲ. ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ, ಜಾಗೃತ ದೃಷ್ಟಿಯಿಂದ ಸೊ ನಾವು ಇವತ್ತು ಪುಸ್ತಕ ಬಿಡುಗಡೆನೂ ಮಾಡಬಾರ್ದಾ? ಇಂಡೋರ್ ಕಾರ್ಯಕ್ರಮ ರೀ, ಒಳಗಡೆ ಕಾರ್ಯಕ್ರಮ, ಒಳಗಡೆ ಕಾರ್ಯಕ್ರಮ, ಮನೆ ಒಳಗಡೆ ಇದ್ದಂಥ ಮಾತನಾಡೋಕ್ಕೆ ಅಥವಾ ಏನೋ ನಾವು ಚರ್ಚೆ ಮಾಡೋಕ್ಕೆ ಬ್ಯಾನ್ ಮಾಡಬೇಕು ಅಂತನ್ನುವಂಥದ್ದು ಎಲ್ಲಿದೆ ಕಾನೂನು? ತೋರಿಸ್ತೀವಿ ನೋಡೋಣ. ಸೊ ಈ ರೀತಿಯ ಕಾಂಗ್ರೆಸ್ಸು ಹಿಂದೂ ವಿರೋಧಿ ಇನ್ನು ಮುಂದಿನ ದಿನಗಳಲ್ಲಿ ಬಹಳ ಉಗ್ರವಾಗಿ ನಾವು ಹೋರಾಟ ಮಾಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ.